ನಮಸ್ಕಾರ ಫ್ರೆಂಡ್ಸ್, ನಾನು ಶ್ವೇತಾ ರಾಜೇಂದ್ರನ್ ಮಾತಾಡ್ತಾ ಇರೋದು ಲಕ್ಷ್ಮಿತ ರಾಯರ ಮಗಳು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಸ್ನೇಹಿತರೆ, ಮುಂಜಾನೆಯ ಶುಭಾಶಯಗಳೊಂದಿಗೆ ಸ್ನೇಹಿತರೆ, ನಾನಿವತ್ತು ನಿಮಗೆ ಒಂದು ವಿಶೇಷವಾದ ಮಾಹಿತಿ ನೀಡ್ತಾ ಇದ್ದೀನಿ. ಅದೇನಪ್ಪ ಅಂತಂದರೆ ನೋಡಿ, ಮಂಗಳವಾರ ಬಂದು ಗಂಗಾ ಸಪ್ತಮಿ ಇದೆ. ಅಂದರೆ 14ನೇ ತಾರೀಕು ಎಲ್ಲ ಗಂಗಮ್ಮನ ದೇವಸ್ಥಾನಗಳಲ್ಲಿ ವಿಶೇಷವಾಗಿ ಗಂಗಾ ಸಪ್ತಮಿ ಆಚರಣೆನ ಮಾಡ್ತಾ ಇದ್ದಾರೆ. ಆ ರೀತಿ ಇರೋದ್ರಿಂದ ನೀವು ಕೂಡ ಗಂಗಾ ಸಪ್ತಮಿ ಆಚರಣೆನ ಖಂಡಿತವಾಗ್ಲೂ ಆಚರಣೆ ಮಾಡಿ. ಯಾಕೆ ಅಂದರೆ ನಮ್ಮ ದೇಹದಲ್ಲಿರೋಂಥ ರೋಗ ರುಜಿನಗಳು ಎಲ್ಲ ಹೋಗಬೇಕು ಅಂದರೆ ನಾವು ಖಂಡಿತವಾಗ್ಲೂ ಗಂಗಾ ಮಾತೆನ ಅವತ್ತಿನ ದಿನ ಸ್ಮರಣೆ ಮಾಡಲೇಬೇಕು. ಯಾಕಂದರೆ ನಮ್ಮ ಜೀವನದಲ್ಲಿ ಕುಡಿಯೋ ನೀರು ಎಷ್ಟು ಅಮೂಲ್ಯವಾದದ್ದು ಮತ್ತು ಅದು ಎಷ್ಟು ಪ್ರಾಮುಖ್ಯತೆ ಅನ್ನೋದು ನಿಮಗೂ ಸಹ ಗೊತ್ತಿರುತ್ತೆ. ಗಂಗಾ ಸಪ್ತಮಿ ಅಂದರೆ ನಾವು ಯಾವಾಗಲೂ ಅಷ್ಟೇ ಪವಿತ್ರ ದಿನ ಅಂತ ಅದನ್ನು ಪರಿಗಣಿಸ್ತೀವಿ. ಅವತ್ತಿನ ದಿನ ನಾವು ನದಿಯಲ್ಲಿ ಸ್ನಾನನ ಖಂಡಿತವಾಗ್ಲೂ ಮಾಡಲೇಬೇಕು. ಯಾಕಂದರೆ ನಮ್ಮ ಸುತ್ತಮುತ್ತ ಇರೋ ಅಂಥ ನಮ್ಮ ವಾತಾವರಣಕ್ಕೆ ತಕ್ಕಂತೆ ಇರೋ ಅಂಥ ನದಿಗಳಲ್ಲಿ ಹೋಗಿ ಸ್ನಾನನ ನಾವು ಮಾಡ್ಬೋದು. ಅಕಸ್ಮಾತು ನಾವು ಅವತ್ತಿನ ದಿನ ನದಿಲಿ ನಾವು ಸ್ನಾನ ಮಾಡೋಕ್ಕಾಗಲಿಲ್ಲ ಅಂದರೆ ಅಟ್ಲೀಸ್ಟು ಮನೇಲಿರೋ ಅಂಥ ನೀರನ್ನಾದ್ರೂ ನಾವು ಉಪಯೋಗಿಸ್ಕೊಂಡು ಅವತ್ತು ಗಂಗಾ ಮಾತೆನ ನಾವು ಸ್ಮರಣೆ ಮಾಡಿ, ಗಂಗೆಯನ್ನು ಧ್ಯಾನ ಮಾಡಿ ಅವತ್ತು ನಾವು ಸ್ನಾನ ಮಾಡಿ ತದನಂತರ ಗಂಗಾದೇವಿಯ ಪೂಜೆನ ನಾವು ಮಾಡಬೇಕಾಗುತ್ತೆ. ಯಾಕಂದರೆ ಅವತ್ತಿನ ದಿನ ನಮಗೆ ನಮ್ಮ ಜೀವನದಲ್ಲಿರೋಂಥ ಪಾಪಗಳೇನಾದರೂ ಮಾಡಿದರೆ ಆ ಪಾಪಗಳೆಲ್ಲ ನಿವಾರಣೆ ಆಗಿ ನಮಗೆ ಮೋಕ್ಷ ಪ್ರಾಪ್ತಿ ಆಗೋದಕ್ಕೆ ಅವತ್ತಿನ ದಿನ ಒಳ್ಳೆಯ ದಿನ ಆಗಿರುತ್ತೆ. ಅವತ್ತಿನ ದಿನ ಎಲ್ಲ ಕಡೆ ಎಲ್ಲ ಗಂಗಮ್ಮನ ದೇವಸ್ಥಾನಗಳಲ್ಲಿ ವಿಶೇಷವಾದ ಗಂಗಾ ಆರತಿನ ನೆರವೇರಿಸ್ತಾ ಇರ್ತಾರೆ. ನಿಮ್ಮ ಸುತ್ತಮುತ್ತ ಇರೋವಂಥ ಗಂಗಮ್ಮ ದೇವಸ್ಥಾನಗಳಿದ್ದರೆ ಖಂಡಿತವಾಗ್ಲೂ ಅವತ್ತಿನ ದಿನ ಹೋಗಿ ಅಂತ ನಾನು ತಿಳಿಸ್ತೀನಿ. ಅದರಲ್ಲೂ ಮುಖ್ಯವಾಗಿ ಗಂಗಮ್ಮ ದೇವಸ್ಥಾನಗಳಲ್ಲಿ ಅವತ್ತಿನ ದಿನ ಸಂತಾನ ಸಮಸ್ಯೆ ಇರೋವಂಥವ್ರು ಖಂಡಿತವಾಗ್ಲೂ ನಿಮ್ಮ ಸುತ್ತಮುತ್ತ ಯಾವುದಾದ್ರೂ ಕಲ್ಯಾಣಗಳಿದ್ದರೆ ಅಥವಾ ಕೆರೆ ಕಟ್ಟೆಗಳಿದ್ದರೆ ಅಲ್ಲಿ ನೀವು ಹೋಗಿ ಗಂಗಮ್ಮನಿಗೆ ವಿಶೇಷವಾಗಿ ನದಿಗೆ ನೀವು ಪೂಜೆ ಮಾಡೋದ್ರಿಂದ, ಅದರಲ್ಲೂ ಅಲ್ಲಿ ನಾಗರ ಕಟ್ಟೆಗಳಿರುತ್ತೆ ಕಲ್ಯಾಣಗಳ ಹತ್ರ, ಅಂಥ ನಾಗರ ಕಟ್ಟೆಗಳಿರೋವಂಥ ಗಂಗಮ್ಮ ನದಿ ತೀರಗಳಲ್ಲಿರೋವಂಥ ದೇವಸ್ಥಾನಗಳಲ್ಲಿ ನೀವು ಹೋಗಿ ಪೂಜೆ ಸಲ್ಲಿಸಿ ತಾಂಬೂಲ ಸಮೇತ ನೀವು ದಕ್ಷಿಣ ಸಮೇತ ನೀವು ಪೂಜೆ ಮಾಡಿ. ಕೆಲವೊಬ್ಬರು ಬಾಗ್ನ ಕೂಡ ಬಿಡ್ತಾರೆ, ಅಂದರೆ ಮರದ ಬಾಗ್ನ ಕೊಡ್ತಾರೆ, ತಾಂಬೂಲನ ಬಿಡ್ತಾರೆ. ಕೆಲವೊಬ್ಬರು ಬಳೆ ಬಂಗಾರ ಇಟ್ಟು ಪೂಜೆ ಮಾಡಿ, ಕಲ್ಲು ಚಿಕ್ಕ ಚಿಕ್ಕ ಕಲ್ಲುಗಳನ್ನೆಲ್ಲ ಇಟ್ಟು ಪೂಜೆ ಮಾಡಿ ಅಲ್ಲಿ ನೀವು ಪೂಜೆ ಸಲ್ಲಿಸಿ ಅದನ್ನು ಸಹ ಮಂಗಳ ದ್ರವ್ಯಗಳನ್ನಿಟ್ಟು ಅಲ್ಲಿ ಸಹ ನೀವು ಬಾಗ್ನ ಕೊಟ್ಟು ಹರಿಯೋ ನೀರಲ್ಲಿ ಬಿಡ್ತಾರೆ. ನಿಮಗೆ ಯಾವುದು ಅನುಕೂಲ ಆಗುತ್ತೋ ಅದನ್ನು ಖಂಡಿತವಾಗ್ಲೂ ಮಾಡಿ. ಯಾಕಂದರೆ ಅವತ್ತಿನ ದಿನ ನಾವು ಯಾವುದೇ ನಮ್ಮ ಜೀವನದಲ್ಲಿ ಅಶುಭ ಗ್ರಹಗಳಿದ್ದರೆ, ಅಂಥ ಅಶುಭ ಗ್ರಹಗಳ ಪ್ರಭಾವ ಏನಾದ್ರೂ ಇದ್ದರೆ ಅದನ್ನು ಕಡಿಮೆ ಮಾಡೋದಕ್ಕೆ ಗಂಗಾ ಮಾತೆಯ ಅನುಗ್ರಹ ಖಂಡಿತವಾಗ್ಲೂ ಬೇಕಾಗಿರುತ್ತೆ. ಅದಕ್ಕೋಸ್ಕರ ನೀವು ಖಂಡಿತವಾಗ್ಲೂ ಗಂಗಾ ಮಾತೆ ದೇವಿನ ನೀವು ಅವತ್ತು ಸ್ಮರಣೆ ಮಾಡಲೇಬೇಕಾಗುತ್ತೆ. ಅದರಲ್ಲೂ ನೀವು ಗಂಗೆಯಲ್ಲಿ ಸ್ನಾನ ಮಾಡೋದಕ್ಕಿಂತ ಮುಂಚೆ ಈ ಮಂತ್ರನ ನೀವು ಖಂಡಿತವಾಗ್ಲೂ ಹೇಳ್ಕೊಬೇಕಾಗುತ್ತೆ. ಆ ಮಂತ್ರ ಯಾವುದಪ್ಪ ಅಂದರೆ ಗಂಗೆ ಚ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಜಲೆ ಆಸ್ಮಿನ್ ಸನ್ನಿಧಿಂ ಕುರು. ನೋಡಿ, ಇನ್ನೂ ಒಂದು ಸರಿ ಆ ಮಂತ್ರ ಹೇಳ್ತೀನಿ. ಗಂಗೆಯಲ್ಲಿ ಸ್ನಾನ ಮಾಡುವ ಮೊದಲು ನೀವು ಹೇಳಿಕೊಳ್ಬೇಕಾಗಿರೋ ಮಂತ್ರ ಬಂದು ಈ ರೀತಿ ಇದೆ: ಗಂಗೆ ಚ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಜಲೆ ಆಸ್ಮಿನ್ ಸನ್ನಿಧಿಂ ಕುರು. ಅಂದರೆ ಇದರ ಅರ್ಥ, ಓ ಗಂಗಾ, ಯಮುನಾ, ಗೋದಾವರಿ, ಸರಸ್ವತಿ, ನರ್ಮದಾ, ಸಿಂಧು, ಕಾವೇರಿ, ನೀವೆಲ್ಲರೂ ಈ ನೀರಿನಲ್ಲಿ ಬಂದು ಸೇರಿ ಅಂತ ಹೇಳಿ ನನ್ನ ಸ್ನಾನ ಮಾಡಿಸಲು ಬನ್ನಿ ಎಂಬುದಾಗಿ ಕರೆಯೋ ಅಂಥದ್ದನ್ನ ಅರ್ಥ ಕೊಡುತ್ತೆ. ಅದರಲ್ಲೂ ನೀವು ನದಿಗೆ ಸ್ನಾನಕ್ಕೆ ಹೋಗೋದಕ್ಕಿಂತ ಮುಂಚೆ ಅಕಸ್ಮಾತು ಸುತ್ತಮುತ್ತ ನೀವು ನದಿಲಿ ಸ್ನಾನ ಮಾಡ್ತಿದ್ದೀರಿ ಅಂತ ಅಂದರೆ ಮೊದಲಿಗೆ ನೀವು ಗಣೇಶಂದು ಪ್ರಾರ್ಥನೆ ಮಾಡಿಕೊಂಡು ತದನಂತರ ಸೂರ್ಯನ ನೀವು ಪ್ರಾರ್ಥನೆ ಮಾಡಿಕೊಂಡು ಆನಂತರ ನೀವು ಈ ಮಂತ್ರನ ಹೇಳ್ಕೊಂಡು ಖಂಡಿತವಾಗ್ಲೂ ನದಿಯಲ್ಲಿ ಸ್ನಾನ ಮಾಡಿ. ಅಕಸ್ಮಾತು ಮನೆಯಲ್ಲಿ ಸ್ನಾನ ಮಾಡೋ ಅಂಥವ್ರು
ನಮಗಿವಾಗ ಕೆರೆಗಳ ಹತ್ರ ಹೋಗೋಕ್ಕಾಗಲ್ಲ, ಸಮುದ್ರದ ಹತ್ರ ಹೋಗೋಕ್ಕಾಗಲ್ಲ ಅನ್ನೋರು ಮನೆಯಲ್ಲಿ ನಾನು ಹೇಳ್ಕೊಡೋವಂಥ ಪುಟ್ಟ ತಂತ್ರದಿಂದನೂ ನೀವು ಸ್ನಾನ ಮಾಡ್ಬೋದು. ಅದು ಯಾವ ರೀತಿ ಅಂತಂದರೆ, ಒಂದು ಶುದ್ಧವಾದದ್ದು ಒಂದು ನೀರನ್ನು ನೀವು ಇವಾಗ ಒಂದು ಬಕೆಟಲ್ಲಿ ಅಥವಾ ಒಂದು ಡಬ್ಬಲ್ಲಿ ನೀವು ನೀರನ್ನು ಶೇಖರಣೆ ಮಾಡಬೇಕಾಗುತ್ತೆ. ಆ ನೀರಿಗೆ ನೀವು ಸ್ವಲ್ಪ ಅರಿಶಿಣನ ಹಾಕಬೇಕಾಗುತ್ತೆ. ಆ ಅರಿಶಿಣ ಹಾಕಿದ ನಂತರ ಅದಕ್ಕೆ ಸ್ವಲ್ಪ ನೀವು ಹಾಲನ್ನು ಬೆರೆಸಬೇಕಾಗುತ್ತೆ, ಸ್ವಲ್ಪ ಗಂಜಲನ್ನು ಬೆರೆಸಬೇಕಾಗುತ್ತೆ. ಅದರಲ್ಲೂ ನಿಮ್ಮ ಮನೆಯಲ್ಲಿ ಗಂಗಾಜಲ ಏನಾದರೂ ಇದ್ದರೆ ಅದನ್ನು ಕೂಡ ಬೆರೆಸಿ ನೀವು ಏನು ಮಾಡಬೇಕು, ಒಂದೇ ಒಂದು ಚಿಟಿಕೆ ಉಪ್ಪನ್ನು ಕೂಡ ಹಾಕಬೇಕಾಗುತ್ತೆ. ತದನಂತರ ನೀವು ಏನು ಮಾಡಬೇಕು, ಆ ನೀರಿನ ಮೇಲೆ ನೀವು ಕಿರುಬೆರಳಿನ ಪಕ್ಕದಲ್ಲಿರುವಂಥ ಬೆರಳಿನ ಮುಖಾಂತರ ನೀವು ಆ ನೀರಿನ ಮೇಲೆ ಓಂಕಾರ ಮತ್ತು ಶ್ರೀಕಾರನ ನೀವು ಬರೆದು ನಾನು ಹೇಳ್ಕೊಟ್ಟಿರೋ ಅಂಥ ಈ ಮಂತ್ರನ ನೀವು ಪಠಿಸುತ್ತಾ ಖಂಡಿತವಾಗ್ಲೂ ನೀವು ಸ್ನಾನ ಮಾಡಿದ್ದೆ ಆದರೆ ನಿಮ್ಮಲ್ಲಿ ಯಾವುದೇ ರೀತಿ ಋಣಮುಕ್ತ ದೋಷಗಳಿದ್ದರೆ, ನಮ್ಮ ಜೀವನದಲ್ಲಿ ಪಾಪಕರ್ಮಗಳನ್ನು ಮಾಡಿದರೆ ಅದು ಖಂಡಿತವಾಗ್ಲೂ ಹೋಗಿ ನಮಗೆ ಮೋಕ್ಷ ಪ್ರಾಪ್ತಿ ಆಗೋದಕ್ಕೆ ಗಂಗಾ ಮಾತೆ ಖಂಡಿತವಾಗ್ಲೂ ಅನುಗ್ರಹ ಮಾಡ್ತಾರೆ. ತದನಂತರ ನೀವು ನಿಮ್ಮ ಮನೆಯಲ್ಲಿ ಗಂಗಾ ಮಾತೆಗೋಸ್ಕರ ನೀವು ನಿಮ್ಮ ಮನೆಯಲ್ಲಿ ದೇವರ ಮನೆಯಲ್ಲಿ ಯಥಾ ಪ್ರಕಾರ ಯಾವ ರೀತಿ ಪೂಜೆ ಮಾಡ್ತೀರೋ ಆ ರೀತಿ ಪೂಜೆ ಮಾಡಿ ಗಂಗಾ ಮಾತೆಗೆ ಒಂದು ಶುದ್ಧವಾದ ತಾಮ್ರದ ಚೊಂಬಲ್ಲಿ ನೀವು ನೀರನ್ನು ಇಟ್ಟು ಅದಕ್ಕೆ ನೀವು ಸ್ವಲ್ಪ ಹೂವು ಅರಿಶಿಣ ಕುಂಕುಮನ ನೀವು ಇಟ್ಟು ದೇವರ ಮುಂದೆ ಇಟ್ಟು ಪ್ರಾರ್ಥನೆ ಮಾಡಿ ನಿಮ್ಮ ಮನೆಯಲ್ಲಿರುವಂಥ ನೈವೇದ್ಯನ ಇಟ್ಟರೆ ಸಾಕು. ಅದು ಸಹ ದೊಡ್ಡ ಪೂಜೆಯಂತೆ ಪ್ರಭಾವಿತಗೊಳ್ಳುತ್ತೆ. ಅದನ್ನು ಸಹ ನೀವು ಮಾಡ್ಬೋದು. ಆಮೇಲೆ ನೀವು ಏನು ಮಾಡಬೇಕು ಅಂದರೆ ನೋಡಿ, ಮುಖ್ಯವಾಗಿ ನೀವು ಏನು ಮಾಡಬೇಕು ಅಂತಂದರೆ ನೋಡಿ, ಗಂಗಾ ಸಪ್ತಮಿಯ ಪೂಜೆಯ ಸಮಯದಲ್ಲಿ ನೀವು ಪೂಜೆ ಮಾಡ್ತಿರೋ ಅಂತಹ ಸಮಯದಲ್ಲಿ ನೀವು ಈ ಮಂತ್ರ ಕೂಡ ನೀವು ಹೇಳ್ಕೊಬೋದು. ನೋಡಿ, ಆ ಮಂತ್ರ ಯಾವ ರೀತಿ ಇದೆ ಅಂತ ನಾನು ಹೇಳ್ತೀನಿ. ಓಂ ನಮೋ ಗಂಗಾಯೇ ವಿಶ್ವರೂಪಿಣ್ಯಾಯೇ ನಾರಾಯಣಾಯೇ ನಮೋ ನಮಃ ಅಂತ ಹೇಳ್ಕೊಬೇಕು. ನೋಡಿ, ಅಕಸ್ಮಾತು ನಿಮ್ಮ ಮನೆಯಲ್ಲಿ ಗಂಗೆ ಪೂಜೆನ ಮಾಡ್ತಾ ಇದ್ದೀರಾ ಅಂತಂದರೆ, ಅಕಸ್ಮಾತು ನೀವು ಗಂಗಮ್ಮನ ದೇವಸ್ಥಾನಗಳಿಗೆ ಹೋಗಿ ಅಲ್ಲಿ ನೀವು ನದಿಗೆ ಬಾಗಿನ ಕೊಡುವಂಥ ಸಂದರ್ಭದಲ್ಲಿ, ಅಕಸ್ಮಾತು ಗಂಗೆಗೆ ನೀವು ಪೂಜೆ ಮಾಡುವಂಥ ಸಂದರ್ಭದಲ್ಲಿ ನೀವು ಹೇಳ್ಕೊಬೇಕಾಗಿರೋ ಮಂತ್ರ ಬಂದು ಓಂ ನಮೋ ಗಂಗಾಯೇ ವಿಶ್ವರೂಪಿಣ್ಯಾಯೇ ನಾರಾಯಣಾಯೇ ನಮೋ ನಮಃ ಅಂತ ನೀವು ಹೇಳ್ಕೊಬೇಕಾಗುತ್ತೆ. ಇದರ ಅರ್ಥ ಬಂದು ಗಂಗಾ ಮಾತೆ ನೀನು ವಿಶ್ವರೂಪಿಣಿ, ನೀನು ನಾರಾಯಣ ರೂಪಿ ಗಂಗಾಮಯಿ, ನಿನಗೆ ನಮಸ್ಕಾರಗಳು ಎಂಬುದಾಗಿದೆ ಇದರ ಅರ್ಥ. ನೋಡಿ ಸ್ನೇಹಿತರೆ, ಈ ಮಂತ್ರನ ನೀವು ಹೇಳ್ಕೊಬೇಕಾಗುತ್ತೆ. ಆಮೇಲೆ ನೋಡಿ, ಗಂಗಾ ಸಪ್ತಮಿಯ ದಿನದಂದು ಪೂಜೆಯ ಸಮಯದಲ್ಲಿ ನೀವು ಈ ಪವಿತ್ರ ಮಂತ್ರವನ್ನು ಜಪಿಸಲೇಬೇಕು. ಈ ಮಂತ್ರವನ್ನು ಪ್ರತಿದಿನವೂ ನೀವು ಜಪಿಸಬಹುದು. ಅದ್ಯಾವುದಪ್ಪ ಮಂತ್ರ ಅಂದರೆ, ಗಂಗಂ ವಾರಿ ಮನೋಹರಿ ಮುರಾರಿ ಚರಂ ಚ್ಯುತಂ ತ್ರಿಪುರ ಋಷೇಶ್ವರಿ ಪಾಪಹಾರಿ ಪುನತು ಮಾತಾ ಅಂತ ನೀವು ಹೇಳ್ಕೊಬೇಕಾಗುತ್ತೆ. ನೋಡಿ ಸ್ನೇಹಿತರೆ, ಅದರ ಅರ್ಥ ಏನು ಅಂತಂದರೆ, ಸುಂದರವಾಗಿರುವ ವಿಷ್ಣುವಿನ ಪಾದಗಳಿಂದ ಹುಟ್ಟಿದ ತ್ರಿಪುರಾರಿಯ ತಲೆಯ ಮೇಲೆ ಕುಳಿತಿರುವ ಪಾಪ ವಿನಾಶಿನಿ ಓ ತಾಯಿಯೇ ನನ್ನನ್ನು ಶುದ್ಧಿಸು ಎಂಬುದಾಗಿದೆ. ನೋಡಿ ಸ್ನೇಹಿತರೆ, ಎಷ್ಟು ಚೆನ್ನಾಗಿದೆ ಮಂತ್ರ. ನೋಡಿ, ಗಂಗಾ ಮಾತೆ ವಿಷ್ಣು ಪಾದದಿಂದ ಹುಟ್ಟಿ ಶಿವನ ತಲೆ ಮೇಲೆ ಇರೋದ್ರಿಂದ ನಮ್ಮ ಪಾಪಗಳನ್ನೆಲ್ಲ ಕಳೆಯುವಂಥದ್ದು ಶಕ್ತಿ ಈ ಮಂತ್ರಕ್ಕಿದೆ. ಇದನ್ನು ಸಹ ನೀವು ಹೇಳ್ಕೊಬೋದು. ನೋಡಿ, ಆಮೇಲೆ ನೀವು ಇನ್ನೂ ಒಂದು ಏನನ್ನ ಹೇಳ್ಕೊಬೋದು ಅಂದರೆ ನೋಡಿ, ಯಾವಾಗಲೂ ಅಷ್ಟೇ ನಾವು ಗಂಗೆಯಲ್ಲಿ ಸ್ನಾನ ಮಾಡಲಾಗದಿದ್ದರೆ ಹೀಗೆ ನೀವು ಕೂಡ ಮಾಡ್ಬೋದು. ಏನಂತ ಅಂದರೆ, ಅದನ್ನೇ ಹೇಳಿದ್ನಲ್ಲ ಸ್ನೇಹಿತರೆ, ನೀವು ಸಾಧ್ಯವಾದಷ್ಟು ನಾರಾಯಣನ ಅವತ್ತಿನ ದಿನ ನೀವು ನೆನೆಸ್ಕೊಬೇಕಾಗುತ್ತೆ. ಮನೆಗಳಲ್ಲಿ ನಾವು ಎಷ್ಟೆಷ್ಟು ನಾರಾಯಣನ ನಾವು ನೆನೆಸ್ಕೊಂಡು ಅಥವಾ ಶಿವನ ನಾವು ನೆನೆಸ್ಕೊಂಡು ಗಂಗಾ ಮಾತೆನ ನಾವು ನೆನೆಸ್ಕೊಂಡು ಸ್ನಾನ ಮಾಡೋದ್ರಿಂದ, ಅದರಲ್ಲೂ ನೀವು ಸ್ನಾನಕ್ಕೆ ಗಂಗಾ ಜಲವನ್ನು ಸ್ವಲ್ಪ ಬೆರೆಸ್ಕೊಂಡು ಸ್ನಾನ ಮಾಡೋದ್ರಿಂದ ಓಂ ನಮೋ
ನಮೋ ಗಂಗ್ಯಾಯೇ ವಿಶ್ವರೂಪಿಣ್ಯೇ ನಾರಾಯಣಾಯೇ ನಮೋ ನಮಃ ಎನ್ನುವ ಮಂತ್ರವನ್ನು ಪಠಿಸುತ್ತಾ ಸ್ನಾನ ಮಾಡಿಕೊಂಡರೆ, ಮನೆಯಲ್ಲಿ ಗಂಗಾ ಸ್ನಾನ ಮಾಡಿದ ನಂತರ ಕೆಳಗಿನ ಮಂತ್ರಗಳನ್ನು ಹೇಳಿಕೊಳ್ಳುತ್ತಾ ನೀವು ಪೂಜೆ ಮಾಡೋದ್ರಿಂದ ಖಂಡಿತವಾಗ್ಲೂ ನಿಮಗೆ ಗಂಗೆಯ ಆಶೀರ್ವಾದ ಖಂಡಿತವಾಗ್ಲೂ ಸಿಗುತ್ತೆ. ಆಮೇಲೆ ನೀವು ಏನು ಮಾಡಬೇಕು ಅಂದರೆ ಸ್ನೇಹಿತರೆ, ಮುಖ್ಯವಾಗಿ ನೋಡಿ, ಇದನ್ನು ಯಾಕೆ ನಾವು ಇದನ್ನು ಮಾಡಬೇಕು ಅನ್ನೋದನ್ನ ನಾನು ನಿಮಗೆ ಒಂದು ಪುಟ್ಟ ಕಥೆ ರೂಪದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ. ನೋಡಿ, ಏನಪ್ಪ ಅದು ಅಂತಂದರೆ, ಗಂಗಾ ಮಾತೆಯು ವೈಶಾಖ ಮಾಸದ ಶುಕ್ಲ ಸಪ್ತಮಿಯ ತಿಥಿಯ ದಿನದಂದು ಧರೆಯಲ್ಲಿ ಉಗಮಗೊಂಡಳು ಎನ್ನುವ ಉಲ್ಲೇಖವಿದೆ. ಈ ಬಾರಿ ದಿನಾಂಕ 14ರಂದು ಅಂದರೆ ಮಂಗಳವಾರ ಬಂದಿದೆ. ಹೌದು, ಇಂದು ಗಂಗಾ ಮಾತೆಯು ಭೂಮಿಯಲ್ಲಿ ಜನಿಸಿದ ದಿನ. ಗಂಗಾದೇವಿಯ ಜನನದ ಬಗ್ಗೆ ಪುರಾಣಗಳಲ್ಲಿ ಅನೇಕ ಕಥೆಗಳಿವೆ. ಇದರ ಜೊತೆಗೆ ಗಂಗೆ ಸ್ವರ್ಗದಿಂದ ಭೂಮಿಗೆ ಬರುವ ರಹಸ್ಯವನ್ನು ಹೇಳಲಾಗುತ್ತದೆ. ಅಷ್ಟೇ ಅಲ್ಲ, ಗಂಗಾದೇವಿಯ ಮಾನವ ರೂಪದಲ್ಲಿ ಪ್ರೀತಿಯ ಕುತೂಹಲಕಾರಿ ಕಥೆಯೂ ಇದೆ. ಗಂಗೆಯು ಜನಿಸಿದ್ದಾದರೂ ಹೇಗೆ, ಹರಿಯುವ ನೀರಾದ ಗಂಗೆ, ದೈವಿ ಸ್ವರೂಪಳಾದ ಗಂಗೆ ಮಾನವನನ್ನು ವಿವಾಹವಾಗಿದ್ದು ಹೇಗೆ ನೋಡಿ. ಅದು ಯಾವ ರೀತಿ ಇದೆ ಅಂತ ಹೇಳ್ತೀನಿ ನೋಡಿ. ವಾಮನ ಪುರಾಣದ ಪ್ರಕಾರ ವಿಷ್ಣು ತನ್ನ ಒಂದು ಪಾದವನ್ನು ಆಕಾಶದ ಕಡೆಗೆ ವಾಮನ ರೂಪದಲ್ಲಿ ಎತ್ತಿದಾಗ, ನಂತರ ಬ್ರಹ್ಮದೇವನು ತನ್ನ ಕಮಂಡಲದಲ್ಲಿ ನೀರನ್ನು ತುಂಬಿಕೊಂಡು ಭಗವಾನ್ ವಿಷ್ಣುವಿನ ಪಾದಗಳನ್ನು ತೊಳೆದನು. ಈ ನೀರಿನ ವೇಗದಿಂದ ಗಂಗೆಯು ಬ್ರಹ್ಮನ ಕಮಂಡಲದಲ್ಲಿ ಜನಿಸಿದಳು. ಭಗವಾನ್ ಬ್ರಹ್ಮನು ಗಂಗೆಯನ್ನು ಹಿಮಾಲಯಕ್ಕೆ ಒಪ್ಪಿಸಿದನು. ಹೀಗಾಗಿ ಪಾರ್ವತಿ ದೇವತೆ ಮತ್ತು ಗಂಗಾದೇವಿ ಇಬ್ಬರು ಸಹೋದರಿಯರಾದರು. ವಾಮನನ ಪಾದಕ್ಕೆ ಆದ ಗಾಯವು ಆಕಾಶವನ್ನು ಛಿದ್ರಗೊಳಿಸಿತು ಮತ್ತು ಗಂಗೆಯು 3 ಭಾಗವಾಗಿ ಉಕ್ಕಿ ಹರಿಯಲು ಕಾರಣವಾಯಿತು ಎಂಬ ಕಥೆಯೂ ಇದೆ. ಒಂದು ನೀರಿನ ಹರಿವು ಭೂಮಿಗೆ ಹೋಯಿತು, ಒಂದು ಸ್ವರ್ಗಕ್ಕೆ ಹೋಯಿತು, ಮತ್ತೊಂದು ಪಾತಾಳ ಲೋಕಕ್ಕೆ ಹರಿಯಲು ಆರಂಭವಾಯಿತು. ನೋಡಿ, ಈ ರೀತಿ ಹರಿಯುತ್ತೆ. ಆಮೇಲೆ ಪಾರ್ವತಿ ದೇವಿಯಂತೆ ಗಂಗೆಯೂ ಕೂಡ ಶಿವನನ್ನು ತನ್ನ ಗಂಡನನ್ನಾಗಿ ಪಡೆಯಲು ಬಯಸಿದ್ದಳೆಂದು ಶಿವಪುರಾಣದಲ್ಲಿ ಒಂದು ದಂತಕಥೆ ಇದೆ. ಪಾರ್ವತಿ ದೇವಿಯು ಗಂಗೆಯು ತನಗೆ ಸವತಿಯಾಗುತ್ತಿದ್ದಾಳೆಂದು ಎಂದಿಗೂ ಅಂದುಕೊಂಡವಳಲ್ಲ. ಅದೇನೇ ಇದ್ದರೂ ಗಂಗೆಯು ಶಿವನನ್ನು ಒಲಿಸಿಕೊಳ್ಳಲು ಕಠಿಣ ತಪಸ್ಸನ್ನು ಮಾಡಿದಳು. ಅವಳ ತಪಸ್ಸಿನಿಂದ ಸಂತಸಗೊಂಡ ಶಿವನು ತನ್ನೊಂದಿಗೆ ಇರಲು ವರವನ್ನು ಕೊಟ್ಟನು. ಈ ವರದಿಂದಾಗಿ ಗಂಗಾ ತನ್ನ ಪೂರ್ಣ ವೇಗದಿಂದ ಭೂಮಿಯ ಮೇಲೆ ಇಳಿಯುವಾಗ ಭಗವಾನ್ ಶಿವನು ಭೂಮಿಯನ್ನು ಪ್ರವಾಹದಿಂದ ರಕ್ಷಿಸಲು ಅವುಗಳನ್ನು ತನ್ನ ಜಟಗಳಲ್ಲಿ ಸುತ್ತಿಕೊಂಡನು. ಹೀಗೆ ಗಂಗೆಯು ಶಿವನೊಂದಿಗೆ ಸೇರುತ್ತಾಳೆ. ಮುರಾರಿ ಜಾನಪದ ಕಥೆಗಳಲ್ಲೂ ಇದೇ ರೀತಿಯ ವಿಷಯಗಳು ಕಂಡುಬರುತ್ತವೆ. ಇಲ್ಲಿ ಗಂಗಾ ಶಿವನ 2ನೇ ಹೆಂಡತಿ ಎಂದು ಹೇಳಲಾಗುತ್ತದೆ. ಪಾರ್ವತಿಗೂ ಮತ್ತು ಗಂಗೆಗೂ ನಡುವೆ ಮನಸ್ತಾಪ ಉಂಟಾದಾಗ ಪಾರ್ವತಿಯ ಕೋಪದಿಂದ ಗಂಗೆಯನ್ನು ರಕ್ಷಿಸಲು ಶಿವನು ಅವಳನ್ನು ತನ್ನ ಜಟಗಳಲ್ಲಿ ಮರೆಮಾಡುತ್ತಾನೆ. ಗಂಗೆಯ ಹುಟ್ಟಿನ ಬಗ್ಗೆ ಮತ್ತು ನದಿ ರೂಪದಲ್ಲಿ ಆಕೆಯ ಗೋಚರಿಸುವಿಕೆಯ ಬಗ್ಗೆ ಅನೇಕ ಕಥೆಗಳಿರುವಂತೆಯೇ ಆಕೆಯ ಪ್ರೀತಿಯ ಅನೇಕ ಕಥೆಗಳು ಮಾನವ ರೂಪದಲ್ಲಿ ಇದ್ದಾವೆ. ನೋಡಿ, ಇವಾಗ ಇನ್ನೊಂದು ಕಥೆನ ನಾನು ಹೇಳ್ತೀನಿ. ಏನಪ್ಪ ಅಂದರೆ, ಗಂಗೆಯು ಮನುಷ್ಯನನ್ನು ಮದುವೆಯಾದದ್ದು ಹೇಗೆ ಗೊತ್ತಾ? ಬ್ರಹ್ಮದೇವನ ಶಾಪದಿಂದಾಗಿ ಗಂಗಾ ನದಿಯ ರೂಪದಲ್ಲಿ ಭೂಮಿಗೆ ಬಂದಳು. ಮತ್ತು ಮತ್ತೊಂದೆಡೆ ಮಹಾವಿಷ್ಣು ಹಸ್ತಿನಾಪುರದ ರಾಜ ಶಾಂತನು ಆಗಿ ಹುಟ್ಟಬೇಕಾಯಿತು. ಒಮ್ಮೆ ಬೇಟೆಯನ್ನು ಆಡುವಾಗ ಶಾಂತನು ಗಂಗಾ ತೀರದಲ್ಲಿ ತಲುಪಿದಾಗ ಗಂಗಾ ಮಾನವ ರೂಪದಲ್ಲಿ ಶಾಂತನಿಗೆ ಕಾಣಿಸಿಕೊಂಡಳು ಮತ್ತು ಇಬ್ಬರು ಪ್ರೀತಿಯಲ್ಲಿ ಸಿಲುಕಿದರು. ನೋಡಿ, ಆಮೇಲೆ ಏನಾಗುತ್ತೆ ಅಂದರೆ, ಶಾಂತನು ಮತ್ತು ಗಂಗೆಯ ಪ್ರೀತಿ ಸಂಕೇತವಾಗಿ ಅವರಿಬ್ಬರಿಗೆ 8 ಜನ ಮಕ್ಕಳಿದ್ದರು. ಅದರಲ್ಲಿ ಗಂಗೆ ತನ್ನ 7 ಜನ ಮಕ್ಕಳಿಗೆ ಜಲ ಸಮಾಧಿಯನ್ನು ನೀಡಿದಳು ಮತ್ತು ದೇವರ ರಥ ಭೀಷ್ಮ 8ನೇ ಮಗುವಾಗಿ ಜನಿಸಿದನು. ಆದರೆ ಗಂಗೆಗೆ ದೇವ ರಥ ಭೀಷ್ಮನಿಗೆ ಜಲ ಸಮಾಧಿಯನ್ನು ನೀಡಲು ಸಾಧ್ಯವಾಗಲಿಲ್ಲ. ಗಂಗೆಯ 8
8 ಮಕ್ಕಳನ್ನು ವಸು ಎಂದು ಹೇಳಲಾಗುತ್ತದೆ. ಶಾಪವನ್ನು ಮುಕ್ತಗೊಳಿಸಲು ಗಂಗೆ ಅವರಿಗೆ ನೀರಿನ ಸಮಾಧಿಯನ್ನು ನೀಡುತ್ತಿದ್ದಳು. ಆದರೆ 8ನೇ ಮಗುವನ್ನು ಶಾಪದಿಂದ ಮುಕ್ತಗೊಳಿಸಲು ಗಂಗೆ ವಿಫಲಳಾದಳು. ಇನ್ನೊಂದು ಕತೆ ಏನು ಅಂತಂದರೆ, ಗಂಗಾದೇವಿ ಪ್ರೀತಿಯ ಈ ವೈಶಿಷ್ಟ್ಯದ ಕತೆ, ವಿಶಿಷ್ಟವಾದ ಕತೆ. ಮಹಾಭಾರತದ ದಂತಕಥೆಯ ಪ್ರಕಾರ ಗಂಗಾದೇವಿಯು ತನ್ನ ತಂದೆ ಬ್ರಹ್ಮನೊಂದಿಗೆ ಒಮ್ಮೆ ದೇವರ ಸಭೆಗೆ, ದೇವ ಅಂದರೆ ಇಂದ್ರದೇವನ ಸಭೆಗೆ ಬಂದಳು. ಭೂಮಿಯ ಮಹಾರಾಜ ಮಹಾಭೀಷ ಕೂಡ ಇಲ್ಲಿ ಉಪಸ್ಥಿತನಿದ್ದನು. ಮಹಾಭೀಷನನ್ನು ನೋಡಿದ ಗಂಗೆ ಆಕರ್ಷಿತಳಾದಳು ಮತ್ತು ಮಹಾಭೀಷನನ್ನು ನೋಡಿದ ಮೇಲೆ ತನ್ನ ಮನಸ್ಸಿನ ಸ್ಥಿಮಿತವನ್ನು ಕಳೆದುಕೊಂಡಳು. ಆಮೇಲೆ ಗಂಗೆಯು ಸಭೆಯಲ್ಲಿ ನೃತ್ಯ ಮಾಡುತ್ತಿದ್ದಾಗ ಅವಳ ಸೆರಗು ಜಾರಿ ಭುಜದ ಮೇಲೆ ಕುಳಿತುಕೊಳ್ಳುತ್ತದೆ. ಸಭೆಯಲ್ಲಿ ಹಾಜರಿದ್ದ ಎಲ್ಲ ದೇವತೆಗಳು ಸೌಜನ್ಯದಿಂದ ಕಣ್ಣು ಮುಚ್ಚಿದರು. ಆದರೆ ಗಂಗೆಯಲ್ಲಿ ಕಳೆದು ಹೋದ ಮಹಾಭಿಷರು ಅವಳನ್ನು ದಿಟ್ಟಿಸುತ್ತಾ ಇದ್ದರು ಮತ್ತು ಗಂಗೆ ಕೂಡ ಅವನನ್ನು ನೋಡುತ್ತಲೇ ಇದ್ದಳು. ಇದನ್ನು ಕಂಡು ಕೋಪಗೊಂಡ ಬ್ರಹ್ಮದೇವನು, ನೀವು ಘನತೆಗೆ ಅರ್ಹರಾದವರಲ್ಲ, ಹಾಗಾಗಿ ನೀವು ಸ್ವರ್ಗಲೋಕವನ್ನು ತೊರೆದು ಭೂಮಿಯಲ್ಲಿ ಇರುವಂತಾಗಲಿ ಎಂದು ಶಾಪವನ್ನು ನೀಡುತ್ತಾನೆ. ಆದ್ದರಿಂದ ಗಂಗೆ ಭೂಮಿಗೆ ಬರಬೇಕಾಯಿತು. ನೋಡಿದ್ರೆ ಸ್ನೇಹಿತರೆ, ಅವರು ಶಾಪದಿಂದ ಗಂಗಾ ಮಾತೆ ನಮ್ಮ ಭೂಮಿಗೆ ಬರೋದಕ್ಕೆ ಕಾರಣ ಆಗುತ್ತೆ. ಅಂದರೆ ಯಾವುದೇ ಆಗಲಿ, ಯಾವುದೋ ಒಂದು ವಿಷಯ ನಡಿಬೇಕು ಅಂದರೆ ಅದು ಒಂದು ಕಾರಣ ಇರುತ್ತೆ ಸ್ನೇಹಿತರೆ. ಈ ರೀತಿ ಇರೋವಂಥ ಗಂಗಾ ಮಾತೆ ಭೂಮಿಗೆ ಬಂದು ಮಾನವ ಜನ್ಮ ತಾಳಿ ಅವರು ಮದುವೆ ಆಗ್ತಾರೆ. ಈ ರೀತಿ ಎಲ್ಲ ಗಂಗಾದೇವಿ ಮಾನವ ರೂಪನ ಪಡ್ಕೊತಾರೆ. ಅಂಥ ಗಂಗಾ ಮಾತೆನ ನಾವು ಅವತ್ತಿನ ದಿನ ನಾವು ಪೂಜೆ ಮಾಡೋದ್ರಿಂದ ಖಂಡಿತವಾಗ್ಲೂ ನಮ್ಮಲ್ಲಿರೋಂಥ ಪಾಪಕರ್ಮಗಳೆಲ್ಲ ಖಂಡಿತವಾಗ್ಲೂ ನಿವಾರಣೆ ಆಗುತ್ತೆ ಅಂತ ನಾನು ತಿಳಿಸೋಕ್ಕೆ ಇಷ್ಟಪಡ್ತೀನಿ. ಆಮೇಲೆ ನೀವು ಸಾಧ್ಯವಾದಷ್ಟು ಅವತ್ತಿನ ದಿನ ಈಗ ನದಿಯಲ್ಲಿ ಸ್ನಾನ ಮಾಡೋವಂಥ ಸಂದರ್ಭದಲ್ಲಿ ಎಲ್ಲರಿಗೂ ನೀವು ಅರಿಶಿಣ ಕುಂಕುಮ ಕೊಟ್ಟು ಪ್ರಾರ್ಥನೆ ಮಾಡ್ಕೊಳ್ಳಿ. ಅಕಸ್ಮಾತ್ ನಿಮ್ಮ ಜೀವನದಲ್ಲಿ ಒಳ್ಳೆ ಸಂತಾನ ಬೇಕು ಅಂದಾಗ ಅವತ್ತಿನ ದಿನ ನೀವು ಗಂಗಾ ಮಾತೆನ ನೀವು ಸ್ಮರಣೆ ಮಾಡೋದ್ರಿಂದ ಖಂಡಿತವಾಗ್ಲೂ ನಿಮ್ಮ ಇಷ್ಟಾರ್ಥಗಳು ಖಂಡಿತವಾಗ್ಲೂ ನೆರವೇರುತ್ತೆ. ಸ್ನೇಹಿತರೆ ನೋಡಿ ಸ್ನೇಹಿತರೆ, ನನಗೆ ಗೊತ್ತಿರೋ ಅಷ್ಟು ಪುಟ್ಟ ಮಾಹಿತಿಗಳನ್ನ ನಾನು ನಿಮಗೆ ತಿಳಿಸ್ತಿದ್ದೀನಿ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತು ಹೆಚ್ಚೆಚ್ಚು ವಿಡಿಯೋನ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ. ಹೊಸದಾಗಿ ಯಾರಾದರೂ ನನ್ನ ಚಾನಲ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ತಿಳಿಸೋಕ್ಕೆ ಇಷ್ಟಪಡ್ತೀನಿ. ಸ್ನೇಹಿತರೆ, ತುಂಬ ಹೃದಯದ ಧನ್ಯವಾದಗಳು.